ನಮಸ್ಕಾರ ಬಂಧುಗಳೇ, ನಾನು ಕೆಂಪಣ್ಣ ಕೊಣ್ಣೂರು ಶ್ರೀನಗರ ಗೋಕಾಕದಿಂದ ಗೋಕಾಕದಿಂದ ನಮಗೆ 29/5/2026 ನಾವು SP ಆಫೀಸ್ಗೆ ಒಂದು ಅರ್ಜಿ ಕೊಟ್ಟಿವಿ. ಅವರು ಏನು ಮಾಡಿದ್ರು, SP ಆಫೀಸರು ಅದನ್ನು ಗೋಕಾಕ್ ಸ್ಟೇಷನ್ಗೆ ವರ್ಗಾವಣೆ ಮಾಡಿದರು. 2/6/2025 ಗೋಕಾಕ್ ಪೊಲೀಸ್ ವರ್ಗಾವಣೆ ಮಾಡಿದರು. ಇವ್ರದ್ದು ಏನೈತಿ ಅರ್ಜಿ ತಗೋರಿ, ತನಿಖೆ ನಡೆಸ್ರಿ ಅಂಥೇಳಿ. ಅದರಂತೆ ಏನು ಮಾಡಿದ್ದು, ನಾವು 4/6/2025 ಗೋಕಾಕ್ ಅವರು ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋದವು. ಆವಾಗ ನಿಮ್ಮ ಅರ್ಜಿ ಬಂದಿಲ್ಲ ಅಂಥೇಳಿ ಉಪ್ಪಾರ ಸಾಹೇಬ್ರು ನಮಗೆ ಹೇಳಿದರು. ಹೊಳೆ ನಾವು ಏನು ಮಾಡಿದ್ವಿ, ಹೊಳೆ SP ಆಫೀಸ್ಗೆ ಹೋದ್ವಿ. ಸರ್, ನಿಮ್ದು ಅರ್ಜಿ ಬಂದಿಲ್ಲ, ಅಲ್ಲಿ ನೀವು ಕಳಿಸಿದ ಅರ್ಜಿಯಲ್ಲಿ ಹೋಗಿ ಮುಟ್ಟಿಲ್ಲ ಅಂತ, ಅದೇನಾಯ್ತು ನೋಡ್ರಿ ಅಂತ ಹೇಳಿದ್ವಿ. ಹೊಳೆ ಏನು ಮಾಡಿ ಅವ್ರು ಕಳಿಸು ಅಂತ ಹೇಳಿದರು. ಮತ್ತು 5 ತಾರೀಕು ಮತ್ತು ನಾವು SP ಆಫೀಸ್ಗೆ ಹೋದವು. ಸರ್, ಅವ್ರು ಇನ್ನೂ ಅರ್ಜಿ ಬಂದಿಲ್ಲ ಅಂತ ಹೇಳ್ತಾರೆ, ಏನಾಗೈತೆ ನೋಡ್ರಿ ಅಂತ ಹೇಳಿದ್ವು. ಅವಾಗ ಅವ್ರು ಏನು ಮಾಡಿದರು, PET ನಂಬರ್ 2A/L/2026-1792 ಮುಂದೆ GST ನಂಬರ್ P00289260602070 ಅಂತೇಳಿ ನಮಗೆ 5 ತಾರೀಕು ಅವರು ಬರೆದು ಕೊಟ್ಟರು. ಯಾರು SP ಆಫೀಸ್ ಅವರು ನಮಗೆ ಬರೆದು ಕೊಟ್ಟರು. ಹೊಳ್ಳಿ ಅದನ್ನು ನಾವು ತೊಗೊಂಡು ಏನು ಮಾಡಿದ್ವಿ, ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಉಪ್ಪಾರ ಸಾಹೇಬ್ರು ಭೇಟಿ ಆದವು. ಸರ್, ಅವರು ಬರೆದು ಕೊಟ್ಟಾರ, ನಮ್ದು ಏನೈತಿ ಅರ್ಜಿ ನೀವು ತೊಗೋರಿ ಅಂತ ನಾವು ಹೇಳಿದ್ವು. ಅವ್ರು ಏನು ಮಾಡಿದ್ರು, ಸಾಹೇಬ್ರು ಇಲ್ಲ. 6 ತಾರೀಕು ಹೋದು ಸಾಹೇಬ್ರು ಇಲ್ಲ. ಮುಂದೆ ನಾವು 7ನೇ ತಾರೀಕು ಹೋದು PSI ಸಾಹೇಬ್ರಿಲ್ಲ. ಅವ್ರು ಬಂದಾಗ ನಾವು ನಿಮಗೆ ಫೋನ್ ಹಚ್ತೀವಿ. ಆಯಿತು. ಒಂದು 2 ದಿವಸ ಮತ್ತು 8ನೇ ತಾರೀಕು ಹೋದ್ವಿ, ಮತ್ತು ಸಾಹೇಬ್ರಿಲ್ಲ ಅಂದರು. ಮತ್ತು 10ನೇ ತಾರೀಕು ಹೋದವು, ಸಾಹೇಬ್ರಿಲ್ಲ, ಸಾಹೇಬ್ರು ಬಂದಾಗ ನೀವು ಬರ್ರಿ ಅಂದರು. ನಾವು ಫೋನ್ ಹಚ್ತು ಅಂದರು. ಅವ್ರು ಇಲ್ಲಿವರೆಗೂ ನಮಗೆ ಫೋನ್ ಹಚ್ಚಿಲ್ಲ. ಹೊಳ್ಳಿ ಏನು ಮಾಡಿದ್ವು, ನಾವು ಸಾಹೇಬ್ರು ಇಲ್ಲಿ ಟ್ರೈನಿಂಗ್ ಹೋಗ್ಯಾರ 4 ದಿವಸ ಅಂದರು. ಹೊಳ್ಳಿ ನಾವು 13 ತಾರೀಕು ಅವ್ರು ಬಂದಿರೋಂತ ನಾವು ಹೋಗಲಿಲ್ಲ. 14 ತಾರೀಕು ಹೋದ್ವಿ. 14 ತಾರೀಕು ಹೋದ ನಂತರ ಏನಾಯಿತು, ಅವರು PSI ಸಾಹೇಬ್ರಿಗೆ ನಾನು ಕರೆ ಮಾಡಿದ್ದು, ನನ್ನ ಫೋನ್ ಮುಖಾಂತರ ಕರೆ ಮಾಡಿದ್ನಿ. ಅವರು ಮುಂಜಾನೆ ಕರೆ ಮಾಡಿದ್ನಿ, ಎತ್ತಲಿಲ್ಲ. ಮಧ್ಯಾಹ್ನ ಕರೆ ಮಾಡಿನಿ, ಎತ್ತಲಿಲ್ಲ. ಸಾಯಂಕಾಲ ಕರೆ ಮಾಡಿನಿ ಪೊಲೀಸ್ ಸ್ಟೇಷನ್ ಹೋಗಿ. ಅವ್ರು ನಮ್ದು ಫೋನ್ ರಿಸೀವ್ ಮಾಡಲಿಲ್ಲ. ಫೋನ್ ರಿಸೀವ್ ಮಾಡ್ಲಿಕ್ಕೆ ಏನು ಮಾಡಿದ್ವಿ, ಒಂದು ಏನೈತಿ, ಈಗ ಇವರು ಹಿಂಗೆ ಮಾಡ್ಯತಾರ ಅಂಥೇಳಿ SP ಆಫೀಸ್ಗೆ ಮತ್ತೊಂದು ನಾವು ಅರ್ಜಿ ಕೊಟ್ಟಿವಿ. ಏನಂತ ಅರ್ಜಿ ಕೊಟ್ಟಿವಿ, ನಮ್ಗೆ ಈಗ ಪೊಲೀಸ್ ಸ್ಟೇಷನ್ದಾಗ ನಮ್ಗೆ ಹಿಂಗೆ ಅನ್ಯಾಯ ಆಗತೈತಿ ಹೇಳಿ ನಾವು ಯಾರಿಗೆ ಕೊಟ್ಟಿರಪ್ಪ ಅಂತಂದ್ರೆ, ಇದು ಮಾನ್ಯ 15 ತಾರೀಕು 15/6/2026 ಮಾನ್ಯ ಗೃಹ ಸಚಿವರಿಗೆ ಒಂದು ಅರ್ಜಿ ಕೊಟ್ಟಿವಿ. ಮಾನ್ಯ ಮುಖ್ಯಮಂತ್ರಿಗೆ ಒಂದು ಅರ್ಜಿ ಕೊಟ್ಟಿವಿ. ಮಾನ್ಯ ಉಪಮಂತ್ರಿಗೆ ಒಂದು ಅರ್ಜಿ ಕೊಟ್ಟಿವಿ. ಮಾನ್ಯ ರಾಜ್ಯಪಾಲರು ಒಂದು ಅರ್ಜಿ ಕೊಟ್ಟಿವಿ. ಮಾನವ ಹಕ್ಕು ಭಾರತ ಇವ್ರಿಗೊಂದು ಅರ್ಜಿ ಕೊಟ್ಟಿವಿ. ಮುಂದೆ ಅಧೀಕ್ಷಕರು DSP ಒಂದು ಅರ್ಜಿ ಕೊಟ್ಟಿವಿ. ಜಿಲ್ಲಾ ಪೊಲೀಸರು SP ಅವ್ರಿಗೆ ಒಂದು ಅರ್ಜಿ ಕೊಟ್ಟಿವಿ. ಮುಂದೆ ಏನೈತ್ರಿ, ನಮ್ದು ಹೇಳಿಕೆ ಅವರ ತೊಗೊಲಿ, ಗೋಕಾಕ್ ಪೊಲೀಸ್ ಸ್ಟೇಷನ್ದವ್ರನ್ನ ಹೇಳಿಕೆ ಕೊಡಕ್ಕೆ ಹೋದ್ರು, ಅವರ ಹೇಳಿಕೆನೂ ತೊಗೊಲಿಲ್ಲ. ಹೊಳ್ಳಿ ಏನೈತಿ, ನಮ್ಗೆ ಜೂಕ ಬೆದರಿಕೆ, ನಮ್ಗೆ ಏನು ಸ್ಟೇಷನ್ಗೆ ಹೋಗಿ ಬರಕತ್ತಿಲ್ಲ. ಇವು ಹಣಕುಪ್ಪ ಚಿಡ್ಸೋರು ಏನು ಮಾಡಕತ್ತರು, ಕೆಲವೊಂದು ಅಪರಿಚಿತ ವ್ಯಕ್ತಿ ಕಡೆಯಿಂದ ನಮ್ಗೆ ಜೂಕ ಫಾಲೋ ಅಪ್ ಮಾಡೋದು, ಹೀಗೆಲ್ಲ ನಮ್ಗೆ ಬೆದರಿಕೆ ಹಾಕಕತ್ತರು. ಅದಕ್ಕಾಗಿ ನಾವೆಲ್ಲ ಏನಂತ ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗೆ ಎಲ್ಲಕ್ಕೂ ಏನೈತಿ ನಾವು ಲೆಟ್ರ್ ಕಳಿಸಿವಿ. ನಾನು ಏನು ಹೇಳಿಕೆ ಕೊಟ್ಟಿಲ್ಲ, ಅದೇ ಹೇಳಿಕೆ ಅಂತ ಅಟ್ಯಾಚ್ಮೆಂಟ್ ಮಾಡಿ ಅವ್ರಿಗೆ ಕಳಿಸಿದ್ದೀನಿ. ಇವೆಲ್ಲ ಮೇಲಿನ ಅಧಿಕಾರಿಗಳು ಕಳಿಸೀನಿ. ಹೊಳ್ಳಿ ನನಗೇನಂತು, 19 ತಾರೀಕು 6 ಗಂಟೆಗೆ ನನಗೊಂದು ಮೆಸೇಜ್ ಬಂತು. ಏನಂತ ಮೆಸೇಜ್ ಬತ್ತಪ್ಪ ಅಂತಂದ್ರೆ, ಈಗ ನಂದು ಕೇಸ್ ಕ್ಲೋಸ್ ಆಗೈತಿ, GST ನಂಬರ್ ಇದು ಕೇಸ್ ಕ್ಲೋಸ್ ಆಗೈತಿ, ನಾನು ಅವ್ರಿಗೆ ಕರೆಸೇ ಇಲ್ಲ, ನನ್ನ ಹೇಳಿಕೆನೂ ತೊಗೊಂಡಿಲ್ಲ, ನಾನು ಏನು ಯಾವುದಕ್ಕೂ ಕರಿಲ್ಲ, ನನ್ನ ಅವ್ರ ಕೇಸ್ ಹ್ಯಾಂಗೆ ಕ್ಲೋಸ್ ಮಾಡಿದರು. ಇವ್ರಿಗೆ ಹಿಂದೆ ಪ್ರಭಾವಿ ವ್ಯಕ್ತಿಗಳದಾರ, ಯಾರು ಹೊಣಕುಪ್ಪಿ ಚಿಡ್ಸೋರು ಇವರು ಏನೈತಿ, ನಮ್ಮ ಕೇಸ್ ಇವರು ಕ್ಲೋಸ್ ಮಾಡ್ಕೊಂಡಾರು. ನನಗೆ ಅನ್ಯಾಯ ಆಗೈತಿ. ನನಗೇನು ಇನ್ನು ಮುಂದಿನ ನನಗೇನಾರ ಅನ್ಯಾಯ ಆತಂದ್ರೆ, ನನಗೇನು ಜೂಕ್ ಬೆದರಿಕೆ ಐತಿ, ನನಗೇನು ಹೆಚ್ಚು ಕಡಿಮೆ ಆದರೂ ಗೋಕಾಕ್ ಟೌನ್ PSI ಸಂಬಂಧ ಮುಂದೇನೈತಿ, ಹೊಣಕುಪ್ಪಿ ಚಿಡ್ಸೋರು ಏನು ಅದಾರಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಇವ್ರು ಯಾರು ಅದಾರಲ್ಲ, ಅವ್ರು ಡೈರೆಕ್ಟ್ರ್ ಅದಾರಲ್ಲ, ಇವರ ಸಂಬಂಧ ಇಂಥೇಳಿ ನಮ್ಮೊಂದು 2 ಮಾತು ನಾ ಮುಗಿಸ್ತೇನೆ ರೀ. ಇದು ಕೇವಲ ಪತ್ರಿಕಾ ಪ್ರಕಟಣೆಗೋಸ್ಕರ ಮಾತ್ರ.